ಹೀಗೆ 72 ಯುಗ ಚಕ್ರ ಕಳಿಬೇಕು. ಈಗ ನಾವಿರುವಂತದ್ದು ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಪಾದೆ, 28ನೇ ಕಲಿಯುಗದ ಮೊದಲನೇ ಪಾದದಲ್ಲಿ ನಾವಿದ್ದೀವಿ. ಈ ಕಥೆ ನಡೆದಿರುವಂತದ್ದು ಸ್ವಯಂಭುವ ಮನ್ವಂತರದಲ್ಲಿ ಈ ಕಥೆ ನಡೆದಿದೆ. ಇಲ್ಲಿಗೆ 60 ದಶಲಕ್ಷ ಕೋಟಿ ವರ್ಷಗಳು ಕಳೆದು ಹೋಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರಂತೆ. ಈ ಕಥೆ ನಡೆದಿದ್ದದ್ದು ಸತ್ಯ ಕಥೆ. 60 ದಶಲಕ್ಷ ಕೋಟಿ ವರ್ಷಗಳು ಕಳೆದು ಹೋಗಿದೆ ಈ ಕಥೆಯಾಗಿ. ಎಷ್ಟೆಷ್ಟೋ ಕಲಿಯುಗಗಳು ಬಂದು ಹೋಗಿದೆ, ಎಷ್ಟೆಷ್ಟೋ ದ್ವಾಪರ ಯುಗಗಳು ಬಂದು ಹೋಗಿದೆ, ಎಷ್ಟೆಷ್ಟೋ ಕೃತಯುಗ ತ್ರೇಕಾಯುಗಗಳು ಬಂದು ಹೋಗಿದೆ. ನಾವು ಇರುವಂತದ್ದು 28ನೇ ಕಲಿಯುಗದ ಮೊದಲನೇ ಪಾದದಲ್ಲಿ ನಾವು ಈಗ ಇದ್ದೀವಿ. ಒಟ್ಟು ಇನ್ನು 28ನೇ ಕಲಿಯುಗದ 2ನೇ ಪಾದ ಬರಬೇಕು, 3ನೇ ಪಾದ ಬರಬೇಕು, 4ನೇ ಪಾದ ಬರಬೇಕು, ಅದು ಮುಗಿಬೇಕು. ಆಮೇಲೆ 29ನೇ ತ್ರೇತಾಯುಗ ಬರುತ್ತೆ. ಹೀಗೆ 72 ಯುಗವನ್ನ ಕಳೆದರೆ, 72 ಯುಗ ಚಕ್ರ ಕಳೆದರೆ ಮುಂದೆ ಇನ್ನೊಂದು ಮನ್ವಂತರ ಬರುತ್ತೆ, 8ನೇ ಮನ್ವಂತರ, ಸಾವರ್ಣಿ ಮನ್ವಂತರ. ಅದು ಈ ರಾಜನ ಮನ್ವಂತರ. ಈ ರಾಜ ಮೊದಲನೇ ಮನ್ವಂತರದಲ್ಲಿ ಅಮ್ಮನವನ್ನು ಕುರಿತ ತಪಸ್ ಮಾಡ್ತಾನೆ, 8ನೇ ಮನ್ವಂತರಕ್ಕೆ ಅಧಿಪತಿ ಆಗಬೇಕು ಅಂತ ಹೇಳಿ. ಆ ಕಥೆ ರಾಜನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸುರಥೋ ನಾಮ ರಾಜ ಭೂತ್ ಸಮಸ್ತೆ ಕ್ಷಿರಿಮಂಡಲೆ, ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜ, ಸುರಥ ಅಂತ ರಾಜನ ಹೆಸರು. ತಸ್ಯ ಪಾಲಯ ತಸ್ಸಮ್ಯ ಪ್ರಜಾ ಪುತ್ರಾನಿ ಪೌರಸಾನ. ಅವನು ತನ್ನ ರಾಜ್ಯದವರನ್ನ ತನ್ನ ಮಕ್ಕಳಂತೆ ಕಾಪಾಡ್ತಾ ಇರ್ತಾನೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಔರಸಾನ, ಮಕ್ಕಳಂತೆ ಕಾಪಾಡ್ತಾ ಇದ್ದ ಅಂತ. ಆದರೂ ಇಷ್ಟು ಚೆನ್ನಾಗಿದ್ದ, ಇಷ್ಟೇ ಒಳ್ಳೆಯವನಾಗಿದ್ದ, ಆದರೂ ಅವನಿಗೆ ಶತ್ರುಗಳಿದ್ರು. ಕೋಲ ವಿಧ್ವಂಸಿನಸ್ತರ, ಕೋಲ ಮತ್ತು ವಿಧ್ವಂಸಿ ಅನ್ನುವಂತಹ ಶತ್ರುಗಳು ಆ ರಾಜನನ್ನ ಸೋಲಿಸಿ ಬಿಡುತ್ತಾರೆ. ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜ ಚಕ್ರವರ್ತಿ ಸುರಥ ಅನ್ನುವಂಥವನು. ಅವನು ಭೂಮಂಡಲದ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನಿಗೂ ಶತ್ರುಗಳು ಹುಟ್ಟುಕೊಂಡ್ರು. ಕೋಲ ಮತ್ತು ವಿಧ್ವಂಸಿ ಅನ್ನುವಂಥವರು ಅವರು ರಾಜನ ಸೋಲಿಸ್ಬಿಟ್ಟು, ರಾಜ ಅವರ ಕಡೆಯಿಂದ ಸೋಲಾಯಿತು. ಕೊನೆಗೆ ತನ್ನ ದೇಶವನ್ನ ಉಳಿಸ್ಕೊಳ್ಳೋಣ ಅಂತ ಹೇಳಿ ದೇಶಕ್ಕೆ ಬರ್ತಾನೆ. ದೇಶಕ್ಕೆ ಬಂದು ನೋಡ್ತಾನೆ, ದೇಶದಲ್ಲಿ ಏನಾಗಿದೆ, ಮಂತ್ರಿ ಇತ್ಯಾದಿಗಳೆಲ್ಲ ದುಷ್ಟರು. ಬಲೆ ಬೆದೃಷ್ಟೇ ದುರ್ಬಲಸ್ಯ ದುರಾತ್ಮವೇಹಿ ಕೋಶೋ ಬಲಂಚಾಪ್ತ ತಂತ್ರ ವಿಶ್ವಪರೇತನಃ. ಅಮಾತ್ಯ ಇತ್ಯಾದಿಗಳು ಯಾರ್ತಾರೆ, ಮಂತ್ರಿ ಇತ್ಯಾದಿಗಳು, ಅವರೇನ್ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕಿತ್ಕೊಂಡ್ಬಿಟ್ಟು ರಾಜನ್ನ ಬಲಿಗೈ ಮಾಡಿಬಿಟ್ಟಿದ್ದಾರೆ, ಈ ದೇಶವನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಕೊನೆಗೆ ರಾಜನಿಗೆ ಏನಾಯ್ತು, ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ದ, ಅದನ್ನ ಕಳ್ಕೊಂಡ. ದೇಶ ಉಳಿಸ್ಕೊಳ್ಳೋಣ ಅಂತ ದೇಶಕ್ಕೆ ಬಂದ. ದೇಶದಲ್ಲಿ ನೋಡಿದ್ರೆ ಎಲ್ಲ ಒಳಗೊಳಗೆ ಅವರೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ದೇಶದಲ್ಲೂ ಗತಿ ಇಲ್ಲ. ಕೊನೆಗೆ ಏನ್ ಮಾಡ್ತಾ, ಎಲ್ಲವನ್ನ ಕಳ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಕಾಡಿಗೆ ಹೋಗ್ತಾ ಇದ್ದಾನೆ. ಏಕಾಕಿ ಹಯಮಾರುಹ್ಯ ಜಗಾಮ ಗಹನಂಬನಂ. ಒಂದು ಕಾಡಿಗೆ ಒಬ್ಬಂಟಿಯಾಗಿ ಹೋಗ್ತಾ ಇದ್ದಾನೆ. ಏಕಾಕಿ ಹಯಮಾರುಹ್ಯ ಜಗಾಮ ಗಹನಂಬನಂ. ಒಂದು ಕಾಡಿಗೆ ಹೋದ. ಶ್ರತ್ರಾಷ್ಟ್ರವದ್ರಾಕ್ಷಿ ದ್ವಿತವರ್ಗಸ್ಯ ಮೇಧಸಃ. ಅಲ್ಲಿ ಒಬ್ಬ ಋಷಿಯ ಆಶ್ರಮವನ್ನು ನೋಡ್ತಾನೆ. ಋಷಿಯ ಹೆಸರು ಏನಪ್ಪಾ ಅಂತಂದ್ರೆ ಸುಮೇಧ ಅನ್ನುವಂತಹ ಋಷಿ ಆಶ್ರಮ. ಕಂಚಿತ್ ಕಾಲಂ ಚಮರಿನ ತೇನ ಸದ್ಗತಃ. ಋಷಿ ಏನ್ ಮಾಡ್ತಾ ಇದ್ದಾನೆ, ರಾಜ ಬಂದ ಅಂತ ಹೇಳಿ ಚೆನ್ನಾಗಿ ಉಪಚಾರ ಮಾಡಿದ್ಮೇಲೆ ಅಲ್ಲೇ ಕೂತಿದ್ದ. ರಾಜನಿಗೆ ತುಂಬಾ ಚಿಂತೆ ಕಾಡ್ತಾ ಇತ್ತು. ಏನು ಮಾಡಿದ್ರು ಗತಿ ಯೋಚನೆ, ಅಯ್ಯೋ ಇಷ್ಟೊಂದೆಲ್ಲ ಇತ್ತು, ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು, ಏನೋ ಗತಿ ಇಲ್ಲ, ಈಗ ಚಕ್ರವರ್ತಿ ಆಗಿದ್ದೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಚಿಂತೆ ಆಗ್ತಾ ಇದೆ ರಾಜನಿಗೆ. ಕೊನೆಗೆ ಹೀಗಿರ್ಬೇಕಾದ್ರೆ ಆ ದಾರಿಯಾಗಿ ಒಬ್ಬ ವೈಶ್ಯ ಬರ್ತಾನೆ, ವೈಶ್ಯ ವ್ಯಾಪಾರಿ ಬಂದುಬಿಟ್ಟು ಅವನು ತುಂಬಾ ಚಿಂತೆಯಾಗಿರ್ತಾನೆ. ರಾಜ ಕೇಳ್ತಾನೆ ವ್ಯಾಪಾರಿನ, ವೈಶ್ಯ ಯಾರಪ್ಪ ನೀನು, ಯಾಕೆ ತುಂಬಾ ಚಿಂತೆ ಪಡ್ತಾ ಇದೆಯಲ್ಲ, ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳಿದಾಗ ಆಗ ವೈಶ್ಯ ಹೇಳ್ತಾನೆ, ಸಮಾಧರ್ ನಾಮ ವೈಶ್ಯೋ ಉತ್ಪನ್ನೋ ಧರಿನಾಂಕುಲೆ. ನನ್ನ ಹೆಸರು ಸಮಾಧಿ ಅಂತ. ನಾನು ತುಂಬಾ ಶ್ರೀಮಂತ, ಆಗರ್ಭ ಶ್ರೀಮಂತ, ನಾನು ತುಂಬಾ ದೊಡ್ಡ ಶ್ರೀಮಂತ, ಬೇಕಾದಷ್ಟು ಹಣ ಸಂಪತ್ತು ಎಲ್ಲವೂ ಇತ್ತು. ಪುತ್ರದಾರೇದ್ರಸ್ತಶ್ಚ ಧನಲೋಭಾರಸಾಧುಭಿಹಿ. ನನ್ನ ಹೆಂಡತಿ ಮಕ್ಕಳು ನನ್ನ ಆಸೆಗೋಸ್ಕರ ಎಲ್ಲವನ್ನ ಕಿತ್ಕೊಂಡ್ಬಿಟ್ಟು ನನ್ನ ಕಾಡಿ ಕಳಿಸಿದ್ದಾರೆ, ಕಾಡಿ ಕಟ್ಬಿಟ್ಟಿದ್ದಾರೆ, ನನ್ನ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲ ಕಳ್ಕೊಂಡು ಕಾಡಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಓಹೋ, ನಿಂದು ನಂದೇ ಕತೆ. ನಾನು ಚಕ್ರವರ್ತಿ ಆಗಿದ್ದೆ, ಎಲ್ಲ ಕಳ್ಕೊಂಡು ಕಾಡಿಗೆ ಬಂದಿದ್ದೀನಿ. ನಿನ್ನ ಕುಟುಂಬದವರಿಂದ ಎಲ್ಲ ಕಿತ್ಕೊಂಡು ಕಾಡಿಗೆ ಬಂದಿದೀಯ. ಒಟ್ಟಲ್ಲಿ ನಿನ್ನ ಹತ್ರನೂ ಏನು ಇಲ್ಲ, ನನ್ನ ಹತ್ರನೂ ಏನೂ ಇಲ್ಲ. ಸರಿ ಆಯ್ತು, ತುಂಬಾ ಚಿಂತೆ ಮಾಡ್ತಾ ಇದೆಯಲ್ಲ, ಯಾಕೆ, ಏನ್ ಯೋಚನೆ ನಿನಗೆ ಅಂತ ಕೇಳಿದಾಗ ವೈಶ್ಯ ಹೇಳ್ತಾನೆ, ನಾನೇನೋ ಕಳ್ಕೊಂಡೆಲ್ಲ ಬಂದ್ಬಿಟ್ಟಿದ್ದೀನಿ, ಆದ್ರೆ ನನಗದೇ ಚಿಂತೆ, ನನ್ನ ಹೆಂಡತಿ ಮಕ್ಕಳು ಹೇಗಿದ್ದಾರೋ, ಅವ್ರು ಒಳ್ಳೆ ಬುದ್ಧಿ ಬಂತೋ ಇಲ್ವೋ,
ಅವ್ರು ಚೆನ್ನಾಗಿದಾರೋ ಇಲ್ವೋ? ರಾಜ ನಗ್ತಾನೆ, ಏನಪ್ಪ ನಿನ್ ಹೆಂಡತಿ ಮಕ್ಕಳೇ ನಿನ್ಗೆ ಕುತ್ತಿಗೆಗೆ ಆಚೆ ಹಿಡಿದರೆ ನೀನ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ನನಗೆ ಗೊತ್ತಿಲ್ಲ, ನನಗೆ ಅದೇ ಯೋಚನೆ ಬರ್ತಾ ಇದೆ. ಸರಿ, ನೀನ್ ಯಾಕೆ ಯೋಚನೆ ಮಾಡ್ತಾ ಇದೀಯ ಅಂತ ಭವಿಷ್ಯ ಕೇಳಿದಾಗ ರಾಜ ಹೇಳ್ತಾನೆ, ನಾನು ಚಕ್ರವರ್ತಿ ಆಗಿದ್ದೆ, ಬೇಕಾದಷ್ಟು ಆನೆ ಕುದುರೆ ಒಂಡೆ ಎಲ್ಲ ಸಾಕೊಂಡಿದ್ದೆ, ಈಗ ಅದಕ್ಕೆಲ್ಲ ಊಟ ಹಾಕ್ತಾ ಇದ್ದಾರೋ ಇಲ್ವೋ? ಹೊಸ ರಾಜ ಬಂದಿದ್ದಾನೆ, ಅವ್ನು ಚೆನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ದಾನೋ ಇಲ್ವೋ? ಅವ್ರನ್ನೆಲ್ಲ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೋ ಇಲ್ವೋ? ಇದೇ ನನಗೆ ಯೋಚನೆ ಬರ್ತಾ ಇದೆ. ಸರಿ, ಇಬ್ರು ಬುದ್ಧಿವಂತರೆ, ಇಬ್ರಿಗೂ ಜ್ಞಾನ ಇದೆ, ಮತ್ತೆ ಯಾಕೆ ಹಳೇದೇ ಬರ್ತಾ ಇದೆಯಲ್ಲ ಯಾಕೆ ಅಂತ ಹೇಳಿದಾಗ ಕೊನೆಗೆ ಇದನ್ನ ಕೇಳೋಣ ಅಂತ ಇಬ್ಬರು ಋಷಿ ಹತ್ರ ಬರ್ತಾರೆ. ಋಷಿ ಹೆಸರೇನೋ ಸುಮೇಧಸ ಋಷಿ. ಅವಾಗ ರಾಜ ಹೇಳ್ತಾನೆ, ನಾನು ಭೂಮಂಡಲಕ್ಕೆ ಚಕ್ರವರ್ತಿ ಆಗಿದ್ದೆ, ಎಲ್ಲ ಕಳ್ಕೊಂಡು ಬಂದಿದ್ದೀನಿ, ನನಗೂ ಹಳೇದೇ ಯೋಚನೆ ಬರ್ತಾ ಇದೆ, ಇವನು ಎಲ್ಲವನ್ನು ಕಳ್ಕೊಂಡು ಬಂದಿದ್ದಾನೆ, ಇವನಿಗೆ ಹಳೇದೇ ಯೋಚನೆ ಬರ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಅವಾಗ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಒಬ್ಳಿದಾಳೆ, ಅವಳು ಇದನ್ನೆಲ್ಲ ಮಾಡ್ತಾಳೆ ಅಂತ ಋಷಿ ಹೇಳ್ತಾನೆ. ಯಾರು, ಏನ್ ಮಾಡ್ತಾಳೆ ಅವಳು, ಅವಳ ಹೆಸರೇನು ಅಂತ ಕೇಳಿದಾಗ ಅವಾಗ ಆ ಋಷಿ ಹೇಳ್ತಾರೆ, ಅವಳ ಹೆಸರು ಮಹಾಮಾಯೆ. ಮಹಾಮಾಯೆ ಅಂತ ಒಬ್ಳಿದಾಳೆ, ಅವಳು ಈ ಜಗತ್ತನ್ನೆಲ್ಲ ನಡೆಸುವಂಥವಳು. ಅವಳೇನ್ ಮಾಡ್ತಾಳೆ, ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಿಯಚ್ಛತಿ, ಎಂಥವರನ್ನು ಬೇಕಾದ್ರೂ ಎಳೆದು ಬಿಟ್ಟು ಅವರಿಗೆ ಮೋಹವನ್ನು ಕೊಟ್ಬಿಡ್ತಾಳೆ, ಮಂಕವಿಸ್ಬಿಡ್ತಾಳೆ. ಹೌದಾ? ಹಾಗಾದ್ರೆ ಅವಳು ಏನೇನ್ ಮಾಡ್ತಾಳೆ? ಅವಳಿಗೆ ಏನು ಮಾಡ್ತಾಳೆ ಅಂತ ಏನಿಲ್ಲ, ಸಾನಿಧ್ಯ, ಅವಳಿಗೆ ಹುಟ್ಟು ಸಾವು ಅಂತ ಏನೂ ಇಲ್ಲ, ಅವಳು ಯಾವಾಗ್ಲೂ ಇರುವಂತ